ಪ್ರಮಾಣ ವಚನ ಸ್ವೀಕಾರ ಮಾಡಿ 3 ದಿನಗಳು ಕಳೆಯಿತು. ಈ 3 ದಿನಗಳಾದ್ರೂ ಕೂಡ ಇನ್ನೂ ಕೂಡ ಖಾತೆ ಭಾಗ್ಯ ಸಿಕ್ಕಿಲ್ಲ. ಸಚಿವರಾದ್ರೂ ಕೂಡ ಯಾವ ಖಾತೆ ಯಾರಿಗೆ ಅನ್ನುವಂತ ಗೊಂದಲದಲ್ಲಿದ್ದಾರೆ. ಈಗ ಇರುವಂತಹ ಅಸಮಾಧಾನವೇ ಸರಿ ಹೋಗಿಲ್ಲ. ಹಾಗಾಗಿ ಮತ್ತೆ ಖಾತೆ ಕೊಟ್ಟು ಮತ್ತಷ್ಟು ಅಸಮಾಧಾನ, ಮತ್ತಷ್ಟು ಗೊಂದಲ ಯಾಕೆ ಅನ್ನುವಂತ ನಿಟ್ಟಿನಲ್ಲಿ ಚಿಂತನೆ ನಡೆಸಿದಂತಿದೆ. 3 ದಿನಗಳಾದ್ರೂ ಕೂಡ ಖಾತೆ ಭಾಗ್ಯ ಇಲ್ಲ. ನೂತನ ಸಚಿವರಿಗೆ ಹಾಗಾದ್ರೆ ಸದ್ಯಕ್ಕೆ ಈ ಖಾತೆ ಭಾಗ್ಯ ಇಲ್ವಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ಮಂತ್ರಿಗಿರಿ ತಪ್ಪಿದ ನಾಯಕರು ಈಗ ಒಂದು ಕಡೆಯಲ್ಲಿ ನಿಗಿ ಅಂತ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಖಾತೆಯನ್ನ ನೀಡುವಂತ ನಿಟ್ಟಿನಲ್ಲೂ ಕೂಡ ಚಿಂತನೆ ಮಾಡ್ತಾರೋ ಇಲ್ವೋ ಅನ್ನುವಂತ ಪ್ರಶ್ನೆ. ಅದರ ಜೊತೆಯಲ್ಲಿ ಕೆಲ ಸಚಿವರಿಗೆ ಈಗಾಗಲೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ ಖಾತೆಯನ್ನ ಪಡ್ಕೊಂಡಂತ ಸಚಿವರಿಗೆ ಕೋಪಭಾಗ್ಯ ಕಾದಿದ್ಯಾ ಅನ್ನುವಂತ ಪ್ರಶ್ನೆ. ಹಾಲಿ ಕೆಲವರನ್ನ ಕೈಬಿಟ್ಟು ಅತೃಪ್ತರಿಗೆ ಮಣೆ ಹಾಕುವಂತ ಸಾಧ್ಯತೆ ಕೂಡ ಇದೆಯಂತೆ. ಆ ಹಿನ್ನೆಲೆಯಲ್ಲಿ ಖಾತೆ ಹಂಚಿಕೆ ವಿಳಂಬ ಮಾಡ್ತಾ ಇದ್ದಾರೆ ಸಿಎಂ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಸಂಪುಟದ ಕೆಲ ನಾಯಕರಿಗೆ ಕೊಟ್ಟು ಈ ಅತೃಪ್ತರು ಯಾರಿದ್ದಾರೆ, ಪಕ್ಷ ಬಿಟ್ಟೇ ಹೋಗ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ರಾಜೀನಾಮೆ ಕೊಡೋದಕ್ಕೆ ಯಾರು ಮುಂದಾಗಿದ್ದಾರೆ ಅಂತ ಅತೃಪ್ತರು, ಜೊತೆಗೆ ಅವರ ಅತೃಪ್ತಿ, ಅಸಮಾಧಾನ ಪಕ್ಷದ ಮೇಲೆ ಯಾವ ರೀತಿ ಡ್ಯಾಮೇಜ್ ಮಾಡುತ್ತೆ ಇದೆಲ್ಲವನ್ನು ಕೂಡ ಅರಿತುಕೊಂಡು ಅವರಿಗೆ ನೀಡುವಂತಹ ನಿಟ್ಟಿನಲ್ಲಿ ಅವರಿಗೆ ಮಣೆ ಹಾಕುವಂತ ಸಾಧ್ಯತೆಗಳು ಇದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಈ ಎಲ್ಲಾ ಕಸರತ್ತುಗಳು ಮುಗಿದ ಬಳಿಕವೇ ಹೊಸ ಸಚಿವರಿಗೆ ಖಾತೆ ಸೌಭಾಗ್ಯ ಸಿಗುತ್ತಾ? ಹಾಗಾದ್ರೆ ಅಲ್ಲಿವರೆಗೂ ಕೂಡ ಖಾತೆ ಭಾಗ್ಯ ಇಲ್ಲವಾ ಅನ್ನುವಂತ ಪ್ರಶ್ನೆ. ಸಂಪುಟ ವಿಸ್ತರಣೆ ಬಳಿಕ ಮನವೊಲಿಕೆ ಕಸರತ್ತು ಒಂದು ಕಡೆ ನಡೀತಾ ಇದೆ. ಅಸಮಾಧಾನಿತರೆದುರು ತ್ಯಾಗದ ಸೂತ್ರದ ಸುಳಿವನ್ನು ಕೂಡ ನೀಡ್ತಾ ಇರೋದು. ಒಕ್ಕಲಿಗ ಕೋಟ, ಉತ್ತರ ಕರ್ನಾಟಕ ಕುರುಬಾ ಕೋಟ, ಮತ್ತೊಂದು ಕಡೆ ಮಹಿಳಾ ಕೋಟ ಭರ್ತಿಗೆ ತ್ಯಾಗದ ಸೂತ್ರ ಪ್ರಸ್ತಾಪ ಅಂತೆ. ಎಲ್ಲಾ ಸರಿ ಆಗುತ್ತಂತ ಹೇಳಿ ಶಿವಣ್ಣನವರಿಗೆ ಸಿಎಂ ತಿಳಿಸಿದಾರಂತೆ. ಸಚಿವ ಸ್ಥಾನ ನಿರೀಕ್ಷೆಯಲ್ಲಿ ಬಸವರಾಜ ಶಿವಣ್ಣನವರು ಮತ್ತೊಂದು ಕಡೆ ಇದ್ದಾರೆ. ಇನ್ನು ಮತ್ತೊಂದೆಡೆ ಎಂ ಕೃಷ್ಣಪ್ಪ ಮುಂದೆಯೂ ಕೂಡ ಸಿಎಂ ಪ್ರಸ್ತಾಪ ತಪ್ಪಾಗಿದೆ, ಸರಿ ಮಾಡೋಣ ಎಂದಿರುವಂತ ಸಿಎಂ ಡಿಕೆ ಶಿವಕುಮಾರ್ ಶಾಸಕರ ಅಸಮಾಧಾನ ಶಮನಕ್ಕೆ ತ್ಯಾಗದ ಸೂತ್ರವನ್ನು ಮುಂದೆ ಇಟ್ಕೊಂಡಿದ್ದಾರೆ. ಒಕ್ಕಲಿಗ ಸಚಿವರೊಬ್ಬರ ತ್ಯಾಗದ ಬಗ್ಗೆ ಚರ್ಚೆ ಕೂಡ ಮಾಡಿದ್ದಾರೆ. ಸಚಿವ ಕೆಎಚ್ ಮುನಿಯಪ್ಪರಿಂದಲೂ ಕೂಡ ತ್ಯಾಗದ ಮಾತು. ತ್ಯಾಗ ಮಾಡಿ ಸಚಿವ ಸ್ಥಾನ ಬಿಡ್ತಾರಾ ಹಾಲಿ ಸಚಿವರು ಅನ್ನುವಂತ ಪ್ರಶ್ನೆ. ಈಗ ಅವರು ತ್ಯಾಗ ಮಾಡಿ ಯಾರು ಅಸಮಾಧಾನಿತರುಗೊಂಡಿದ್ದಾರೆ ಅವರಿಗೆಲ್ಲ ಬಿಟ್ಕೊಡ್ತಾರಾ ಅನ್ನೋದೇ ಯಕ್ಷ ಪ್ರಶ್ನೆ. ಕಾದ್ ನೋಡಬೇಕಾಗುತ್ತೆ ಮುಂದಿನದಲ್ಲಿ ಇದು ತ್ಯಾಗದ ಸೂತ್ರ ವರ್ಕ್ ಆಗುತ್ತಾ ಹೇಗೆ ಅಂತ ಹೇಳಿ. ವಿಸ್ತರಣೆ ಬಳಿಕ ಒಂಚೂರು ಮನವೊಲಿಕೆಗೆ ಕಸರತ್ತು ನಡೀತಾ ಇದೆ. ಮತ್ತೊಂದು ಕಡೆ ಮಹಿಳಾ ಕೋಟ ಬೇರೆ ಉಳ್ಕೊಂಡಿದೆ. ಅದ್ರ ಬಗ್ಗೆನೂ ಕೂಡ ಒಂದಷ್ಟು ತಲೆಬಿಸಿ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ಡೆಸ್ಕ್ನಿಂದ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಈ ತ್ಯಾಗ ಮಾಡೋದಕ್ಕೆ ಸಾಧ್ಯನಾ, ಅದು ಆಗುತ್ತಾ, ಅದರಿಂದ ಮನವೊಲಿಕೆ ಸಾಧ್ಯ ಆಗುತ್ತಾ ಅಂತ ಹೇಳಿ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ದಿವಿತ್, ಈಗ ಪ್ರಶ್ನೆ ಇರುವಂತದ್ದು ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಎಂಬ ಅನ್ನುವಂತಹ ಮಾತೇನಿದೆ, ಅದೇ ರೀತಿಯಾಗಿ ಯಾರು ತ್ಯಾಗ ಮಾಡ್ತಾರೆ ಅನ್ನುವಂತ ಪ್ರಶ್ನೆ ಇರುವಂತದ್ದು. ಕಾರಣ ಏನಂತಂದು ಹೇಳಿದ್ರೆ, ಈ ಹಿಂದೆ 2.5 ವರ್ಷದ ಬಳಿಕ ನಮಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿದ್ದಂತ ಅನೇಕ ಜನ ಹಿರಿಯ ಶಾಸಕರು, ಅದರಲ್ಲೂ ಕೂಡ ಜಿಲ್ಲಾ ರಾಜಕಾರಣದಲ್ಲಿ ಮತ್ತು ಕ್ಷೇತ್ರದ ರಾಜಕಾರಣದಲ್ಲಿ ತಮ್ಮದೇ ಆದಂತಹ ಪ್ರಾಬಲ್ಯ ಹಿಡಿತವನ್ನ ಹೊಂದಿರುವಂತಹ ಶಾಸಕರೇ ಈಗ ಸಾಕಷ್ಟು ಅಸಮಾಧಾನವನ್ನ ಹೊರಹಾಕಿರುವಂತದ್ದು. ಯಶವಂತರಾಯಗೌಡ ಪಾಟೀಲ್ ಅವರನ್ನ ಯಾಗೋ ಈಗೋ ಸಮಾಧಾನ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದಾಗ್ಲೂ ಕೂಡ ರಾಜೀನಾಮೆ ವಾಪಸ್ ಹಿಂದೆ ಪಡೆದ್ರೂ ಕೂಡ ಜಿಲ್ಲಾ ರಾಜಕಾರಣದ ಮೇಲೆ ಪ್ರಭಾವ ಆಗುವಂತಹ ಒಂದಷ್ಟು ಲಕ್ಷಣಗಳು ಕಂಡು ಬರ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ಇಲ್ಲಿ ಎಂ ಕೃಷ್ಣಪ್ಪ ಅವರನ್ನು ಕೂಡ ನಿನ್ನೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ರು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜಿವಾಲ್ ಅವರು ಕೂಡ ಭೇಟಿ ಮಾಡಿದ್ರು. ಭೇಟಿ ಮಾಡಿದಂತ ಸಂದರ್ಭದಲ್ಲಿ ತಪ್ಪಾಗಿದೆ, ಅದನ್ನು ಸರಿ ಮಾಡಿಕೊಳ್ಳೋಣ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಬ್ಯಾಡಗಿ ಶಿವಣ್ಣ ಅವ್ರಿಗೂ ಕೂಡ ಮುಖ್ಯಮಂತ್ರಿಗಳು ಭೇಟಿಯ ಸಂದರ್ಭದಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ತಪ್ಪನ್ನ ಸರಿ ಮಾಡಿಕೊಳ್ಳುವಂತದ್ದು ಹೇಗೆ? ಹಾಗಾಗಿನೇ ತ್ಯಾಗದ ಸೂತ್ರದ ಬಗ್ಗೆ ಕಳೆದ 2 ದಿನಗಳಿಂದಲೂ ಕೂಡ ಕಾಂಗ್ರೆಸ್ ಪಡಸಾಲೆಯಲ್ಲಿ ಜೋರಾಗಿ ನಡೀತಾ ಇರುವಂತದ್ದು. ಒಂದು, ಉತ್ತರ ಕರ್ನಾಟಕದಲ್ಲಿ ಕುರುಬ ಸಮುದಾಯಕ್ಕೆ ಆದ್ಯತೆ ಕೊಡಬೇಕು ಅನ್ನುವಂತ ಕಾರಣಕ್ಕಾಗಿ ಬ್ಯಾಡಗಿ ಶಿವಣ್ಣ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಸ್ತಾಪವನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ್ರು. ಅದೇ ಕಾರಣಕ್ಕಾಗಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿನೇ ಸಿದ್ದರಾಮಯ್ಯನವರು ಕೋಪ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಅವರ ಕೋಪವನ್ನು ಕೂಡ ತಣಿಸಬೇಕಾಗಿದೆ. ಇನ್ನೊಂದು ಕಡೆಗೆ ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಮಹಿಳಾ ಕೋಟಾ ಇಲ್ಲ, ಮಹಿಳಾ ಪ್ರಾತಿನಿಧ್ಯ ಇಲ್ಲ ಅನ್ನುವಂತ ಟೀಕೆಗಳು ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾವೆ. ಮತ್ತೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಮತ್ತೆ ರಾಜ್ಯ ಮಟ್ಟದಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಹಾಗಾಗಿ ಮಹಿಳೆಯರಿಗೆ ಸ್ಥಾನವನ್ನ ಕೊಡಬೇಕು ಅನ್ನುವಂಥದ್ದು. ಹೀಗಾಗಿ ಜಾತಿ ಸಮೀಕರಣ ಮತ್ತು ಜಿಲ್ಲಾ ಪ್ರಾತಿನಿಧ್ಯದ ಆಧಾರಿತವಾಗಿ ಒಂದಷ್ಟು ಈ ಸಚಿವ ಸಂಪುಟದ ವಿಸ್ತರಣೆ ಕಸರತ್ತೇನಿದೆ ಅದು ಮತ್ತೊಂದು ಸುತ್ತಿನಲ್ಲಿ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಆದ್ರೆ ಒಕ್ಕಲಿಗ ಸಮುದಾಯದಿಂದ ಯಾರನ್ನ ರಾಜೀನಾಮೆ ಪಡೆದುಕೊಳ್ತಾರೆ
ಪಡ್ತಾರೆ. ರಾಜೀನಾಮೆ ಕೊಡ್ಲಿಕ್ಕೆ ಒಕ್ಕಲಿಗ ಸಮುದಾಯದ ಸಚಿವರಾಗಿರ್ಬೋದು, KH ಮುನಿಯಪ್ಪ ಅವರಾಗಿರ್ಬೋದು, ಒಂದಂತೆ ಮಹಿಳಾ ಕೋಟೆ ಭರ್ತಿ ಮಾಡಿಕೊಳ್ಳುವಂತ ಲೆಕ್ಕಾಚಾರದಲ್ಲಿ ಯಾರು ಈ ತ್ಯಾಗವನ್ನ ಮಾಡ್ತಾರೆ ಅನ್ನೋಂಥದ್ದೇ ಈಗ ಯಕ್ಷ ಪ್ರಶ್ನೆ ಆಗಿದೆ. ಒಂದಂತೂ ಸತ್ಯ, ಯಾರನ್ನೇ ರಾಜೀನಾಮೆ ಪಡೆದ್ರು ಅವರ ಅಸಮಾಧಾನವೂ ಕೂಡ, ಅವರ ಬೇಸರವೂ ಕೂಡ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಈಗೆಲ್ಲ ಯಾರೆಲ್ಲ ಸಚಿವ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಅವರು ಒಂದಲ್ಲದ ಒಂದು ರೀತಿ ಮುಂಬರುವಂತಹ ಚುನಾವಣೆಯ ದೃಷ್ಟಿಕೋನದಲ್ಲಿಯೇ ಅವರನ್ನ ಸಚಿವ ಸಂಪುಟಕ್ಕೆ ಆಯ್ಕೆ ಮಾಡಲಾಗಿತ್ತು. ಇದೀಗ ಈ ಒಂದು ಹಿರಿಯ ಶಾಸಕರ ಮುನಿಸನ್ನು ಕೂಡ ಸಮಾಧಾನ ಪಡಿಸುವಂತ ಸವಾಲು ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಮುಂದೆ ಇದೆ. ಅದರ ಸೇಮ್ ಟೈಮ್ ಕಾಂಗ್ರೆಸ್ ಹೈಕಮಾಂಡ್ ಮುಂದೆಯೂ ಕೂಡ ಇದೆ. ಇದೆಲ್ಲದರ ನಡುವೆನೂ ಕೂಡ ಸಿದ್ದರಾಮಯ್ಯನವರ ಮುನಿಸುವನಿದೆ, ಆ ಮುನಿಸನ್ನು ಕೂಡ ತಣಿಸುವಂತ ಸವಾಲಿದೆ. ಹಾಗಾಗಿ ಈ ತ್ಯಾಗದ ಸೂತ್ರದ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋಂಥದ್ದು ಕೂಡ ಕಾದ್ ನೋಡಬೇಕಾಗಿದೆ. ದಿವಿತ್, ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ.